ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಇವತ್ತು ನಾನು ನೋಡ್ರಿ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ. ಅಂದರೆ ತುಂಬ ಹಸಿಮೆಣ್ಸಿನ್ಕಾಯಿ ಇದ್ದಾಗ ನೋಡ್ರಿ ಈ ಥರನೇ ನಾವು ಒಂದು ಗ್ರೀನ್ ಚಿಲ್ಲಿ ಅಂತಾರೆ ಮತ್ತು ಹಸಿಮೆಣ್ಸಿನ್ಕಾಯಿ ಅಂತಾರೆ. ಇದರಲ್ಲಿ ಒಂದು ಚಟ್ನಿ ಮಾಡೋಣ. ನಾನಿಲ್ಲೊಂದು 15-18 ಮೆಣಸಿನ್ಕಾಯಿ, ಸ್ವಲ್ಪ ಹಣ್ಣಾದಿದ್ದೂ ಇದೆ, ಗ್ರೀನ್ ಕಲರ್ ಆದಿದ್ದೂ ಇದೆ. ಒಂದು ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಚಮಚ ಜೀರಿಗೆ. ಇಷ್ಟು ನಮಗೆ ಈ ಒಂದು ಚಟ್ನಿ ಮಾಡಲಿಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ರೀ. ಇವಾಗ ನಾವು ತುಂಬ ಬೇಗ ಆಗುತ್ತೆ ಇದು. ರೊಟ್ಟಿಗೆ ಚಪಾತಿಗೆ ತುಂಬ ಟೇಸ್ಟಾಗಿರುತ್ತೆ, ಅನ್ನಕ್ಕಂತೂ ಚೆನ್ನಾಗಿರುತ್ತೆ. ಇದು ನೀವು ಈರುಳ್ಳಿ ಹಾಕ್ಲಾರ್ದೇ ಇಟ್ಟರೆ ಒಂದು ವಾರ ಇಡ್ಬೋದು. ಈರುಳ್ಳಿ ಹಾಕಿದ್ರೆ ಒಂದು ದಿವಸ 2 ದಿವಸನಲ್ಲೇ ತಿನ್ನಬೇಕಾಗುತ್ತೆ ರೀ. ತುಂಬ ಟೇಸ್ಟ್ ಆದಂಥ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋತಾ ಇದ್ದೀನಿ. 1-2 ನೋಡಿಬಿಟ್ಟು ಹಾಕ್ಕೊಳ್ಳಿ. ಅಂದರೆ ನಾನು ಇವಾಗ ಮಸಾಲಗಳನ್ನೆಲ್ಲ ಈ ಆಯಿಲ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಸ್ವಲ್ಪನೇ ಮೆಣಸಿನ್ಕಾಯಿಗಳು ನೋಡಿರಿ ನಾನು ಈ ಥರ 1ರಲ್ಲಿ 2 ತುಂಡು ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಎಲ್ಲ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಮೆಣಸಿನ್ಕಾಯಿ ನೋಡಿರಿ ಕಲರ್ ಚೇಂಜ್ ಆಗಬೇಕು. ನಮ್ಮ ವಿಡಿಯೋನ ನೋಡೋವರಿಗೆಲ್ಲರಿಗೂ ಧನ್ಯವಾದಗಳು ರೀ. ಯಾಕಂದರೆ ನಾವು ರವೆ ಇಡ್ಲಿ ಮಾಡಿದ್ದೇವೆ ನೋಡಿರಿ, ಅದನ್ನು ನೋಡಿ ಒಳ್ಳೆ ಥರ ಕಮೆಂಟ್ ಮಾಡಿದ್ರಿ. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಮಾಡುವಂಥ ತೋರಿಸಿದೆ ನೋಡಿರಿ, ಅದನ್ನು ಸಹ ನೀವು ಕಮೆಂಟ್ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಆವಾಗಲೇ ಬೇರೆ ವಿಡಿಯೋನಲ್ಲಿ ಹೇಳಬೇಕಂದೆ, ಆದರೆ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಕೆಲವೊಬ್ಬರು ಚಪಾತಿ, ರೆಡಿಮೇಡ್ ಚಪಾತಿ ಮನೆಯೊಳಗಾದ್ರೂ ಇಟ್ಕೋಬೋದು ರೀ. ಮತ್ತು ನಾವೆಲ್ಲಿಗೂ ಊರಿಗೆ ಹೋಗ್ಬೇಕಾದ್ರೂ ಮಾಡಿಟ್ರೆ 1-2 ದಿವಸ ಬರೋದಿದ್ದರೆ ಬೇಗನೂ ಆಗುತ್ತೆ ಅಂಥೇಳಿ ನಾನು ಚಪಾತಿಯನ್ನು ತೋರಿಸ್ತಿದ್ದೆ ರೀ. ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಕರಿಬೇವು ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಕೂದಲಿಗಾಯಿತು, ಕಣ್ಣಿಗಾಯಿತು ತುಂಬ ಒಳ್ಳೆಯದಾದಂಥ ಒಂದು ಆರೋಗ್ಯಕರವಾದಂತಹ ಚಟ್ನಿ ಇದು ಆಗಿದೆ. ಮತ್ತು ಟೇಸ್ಟೂ ಅದೇ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ಇವಾಗ ಸ್ವಲ್ಪನೇ ನಮ್ಮದು ಇದಾಗಿದೆ ರೀ, ಬಾಡಿಸ್ಕೊಂಡಾಗಿದೆ. ಸ್ವಲ್ಪನೇ ನಮ್ಮದು ಫ್ರೈ ಮಾಡ್ಕೊಂಡಾಗಿದೆ. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಟ್ಟರೆ ಹಾಳಾಗಲ್ಲ. ಜೀರಿಗೆನೂ ಸಹ ಹಾಕ್ತಾಯಿದ್ದೀನಿ ರೀ, ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಜೀರಿಗೆಯನ್ನು ಹಾಕೊಂಡಾಗ ನೋಡಿರಿ ಸ್ವಲ್ಪನೇ 1 ನಿಮಿಷಗಳ ಕಾಲ ಬಾಡಿಸ್ಕೊಂಡ್ರೆ ಸಾಕು, ಇದು ನಮಗೆ ರೆಡಿ ಆಗುತ್ತೆ ರೀ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಆಫ್ ಮಾಡ್ಕೊಂಡ್ಬಿಟ್ಟು ನೋಡಿರಿ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಜೀರಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಇವಾಗ ಇದು ಸ್ವಲ್ಪನೇ ಆರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ. ಇವಾಗ ಮಸಾಲ ತಟ್ಟೆ ಒಳಗೆ ಹಾಕಿ ನಾನು ಆರಿಸ್ಕೋಬೇಕಾಗತ್ತೆ ರೀ. ಇವಾಗ ಮತ್ತೆ ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಹಾಕಿ ನಾವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ರೀ. ಬಿಸಿ ಮಾಡಿ ಸ್ವಲ್ಪನೇ ನಾವು ಇದನ್ನು ಆಫ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಾಗೆ ನಾವು ಆಫ್ ಮಾಡೋಣ. ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲು ಬಿಸಿ ಆಗಿದೆ. ನಾನು ಈಗ ಸ್ಟವನ್ನು ಆಫ್ ಮಾಡ್ತೀನಿ. ಇವಾಗ ನಾವು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೇವೆ ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಮ್ಮದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೋಬೇಕು. ಈಗ ಇದಕ್ಕೆ ನೋಡಿರಿ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನಮ್ಮದು ಮಿಕ್ಸಿಗೆ ಹಾಕ್ಕೊಂಡಾಗಿದೆ ರೀ. ಇದು ಒಂಚೂರು ತರಿತರಿನೇ ಇರುತ್ತೆ, ತುಂಬ ನೈಸ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಇದು ನಾವು ಮಿಕ್ಸಿದಾಗ ಹಾಕೋದಕ್ಕಿನ್ನಲೂ ನಮ್ಮಲ್ಲಿ ಕಡಪಾಕಲ್ಲಿ ಅದು ಇದ್ದರೆ ನೋಡಿರಿ ಅದರೊಳಗೆ ಇಷ್ಟೆಲ್ಲ ನಾವು ಇದನ್ನು ತೊಗೊಂಡು ಅದರೊಳಗೆ ಚೆನ್ನಾಗಿ ಕಲ್ಲಿನ ಮೇಲೆ ಅರೆದ್ರೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ನಮ್ಮದು ಸ್ವಲ್ಪ ಆಯಿಲು ಇದು ತಣ್ಣಗಾಗಿದೆ ರೀ. ಈ ಆಯಿಲಿಗೆ ನೋಡಿರಿ ನಾವು ಮಾಡಿರುವಂಥ ಚಟ್ನಿ ಪುಡಿಯನ್ನು ಚಟ್ನಿಯನ್ನು ಹಾಕೊಳ್ಳೋಣ. ಇವಾಗ ನೀವು ನೋಡ್ಬೋದು ರೀ. ಇದಕ್ಕೆ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಅಂದರೆ ಇದು ಎಣ್ಣೆ ಒಳಗಿದ್ರೆ ನೋಡಿರಿ ನಾವು ಇವಾಗ ಹೊರಗಡೆ ಇಟ್ಟರೂ ನಮ್ಮದು ಹಾಳಾಗೋದಿಲ್ಲ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು 1 ದಿವಸಿಗೆ 2 ದಿವಸ ಅಂತಂದರೆ ಇದನ್ನು ಈರುಳ್ಳಿಯನ್ನು ಸಹ ಸೇರಿಸ್ಬಿಟ್ಟು ನಾವು ಈ ಥರ ಮಾಡಬೇಕು. ಇವಾಗ ನೋಡ್ಬೋದು ರೀ ನಮ್ಮದು ಬಾಣಲೆ ಒಳಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ನಾವು ಅನ್ನಕ್ಕಾಯಿತು, ಚಪಾತಿಗಾಯಿತು, ರೊಟ್ಟಿಗಾಯಿತು ಎಲ್ಲದಕ್ಕೂ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದ್ರೂ ಆಗುತ್ತೆ ಮತ್ತು ಲಂಚಿಗಾದ್ರೂ ಆಗುತ್ತೆ ರೀ. ತುಂಬ ಚೆನ್ನಾಗಿರುತ್ತೆ.
ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ ಆಗಿದೆ. ಇದು ಉತ್ತರ ಕರ್ನಾಟಕ ಕಡೆಗೆ ಇದೇ ಥರನೇ ಮಾಡೋದು. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.